ನನ್ನ ಹೆಸರು ಚಂದನ. ನಾವು ತಯಾರಿಸಿರುವ ಅಡುಗೆ ಮೆಂತ್ಯ ಪಲಾವ್. ವಿಶೇಷವಾಗಿ ಮೆಂತ್ಯ ಸೊಪ್ಪು, ಟೊಮೊಟೊ, ಬಟಾಣಿ ಸಲಾಡ್. ನನ್ನ ಹೆಸರು ಧನ್ಯ. ನಾವು ಮಾಡಿರುವ ಅಡುಗೆ ಮಸಾಲೆ ಚಿತ್ರಾನ್ನ ಮತ್ತು ಆಲೂಗೆಡ್ಡೆ ಪಲಾವ್, ಚಟ್ನಿ, ಪುದೀನ ಚಟ್ನಿ. ಇದರಲ್ಲಿ ವಿಶೇಷವಾಗಿ ಆಲೂಗೆಡ್ಡೆ ಬಳಸಿದ್ದೇವೆ ಮತ್ತು ಪುದೀನ ಚಟ್ನಿ. ನನ್ನ ಹೆಸರು ಕೃತಿಕಾ. ನಾನು ಮಾಡಿರುವ ಅಡುಗೆ ಕಿಚಡಿ. ಇದರಲ್ಲಿ ವಿಶೇಷವಾಗಿ ಅವರೆಕಾಯಿ, ಅನ್ನ ಮುಂತಾದವುಗಳನ್ನು ಬಳಸಲಾಗಿದೆ. ನನ್ನ ಹೆಸರು ರಚನಾ TS, 5ನೇ ತರಗತಿ. ನಾವು ಮಾಡಿರುವ ಅಡುಗೆ ಚಿತ್ರಾನ್ನ. ಚಿತ್ರಾನ್ನದಲ್ಲಿರುವ ವಿಶೇಷ ತರಕಾರಿಗಳು ಟೊಮೊಟೊ, ಕಡಲೆಬೇಳೆ, ಈರುಳ್ಳಿ, ನಿಂಬೆಹಣ್ಣು. ಈಗ ಕೇಸರಿ ಬಾತಲ್ಲಿ ವಿಶೇಷವಾದ ಪದಾರ್ಥಗಳು ತುಪ್ಪ, ಸಕ್ಕರೆ, ಹಾಲು, ಕೇಸರಿ ಇವೆಲ್ಲ. ನನ್ನ ಹೆಸರು ಭುವಾತ್. ನಾನು ತಂದಿರೋ ಅಡುಗೆ ಬಾತ್, ಟೊಮೊಟೊ ಬಾತ್. ಅದರಲ್ಲಿ ವಿಶೇಷ ಟೊಮೆಟೊ, ಅಕ್ಕಿ, ಈರುಳ್ಳಿ. ನನ್ನ ಹೆಸರು ಮನೋಜ್. ನಾನು ನಮ್ಮ ಮನೆಯಲ್ಲಿ ಮಾಡಿರೋ ಅಡುಗೆ ಟೊಮೊಟೊ ಬಾತ್. ಇದರಲ್ಲಿ ಬಳಸಿರುವ ತರಕಾರಿಗಳು ಟೊಮೊಟೊ ಬಾತ್, ಬೀನ್ಸ್, ಅನ್ನ, ಈರುಳ್ಳಿ ಇಂಥವುಗಳನ್ನು ಬಳಸಿದ್ದೇವೆ. ನನ್ನ ಹೆಸರು ಲಾವಣ್ಯ, 7ನೇ ತರಗತಿ. ನಾನು ಮಾಡಿರುವುದು ರಾಗಿ ಹಲ್ವಾ. ಬೆಲ್ಲ, ರಾಗಿ, ಕಾಯಿ ಇದರ ವಿಶೇಷವಾಗಿದೆ. ನನ್ನ ಹೆಸರು ಮಾನಸ HP, 6ನೇ ತರಗತಿ. ನಾನು ಮಾಡಿರುವ ಅಡುಗೆ ಪಲಾವ್, ಅವರೆಕಾಳು ಪಲ್ಯ, ಉಪ್ಪಿಟ್ಟು. ಇದರಲ್ಲಿ ವಿಶೇಷವಾಗಿ ಬಳಸಿರೋದು ಅವರೆಕಾಳು. ನನ್ನ ಹೆಸರು ಮನ್ವಿತ್. ನಾನು ಮಾಡಿರುವ ಅಡುಗೆ ಚಪಾತಿ ಮತ್ತು ತರಕಾರಿ ಗೊಜ್ಜು ಮತ್ತು ಹಾಲ್ಕೀರು. ಇದಕ್ಕೆ ಮುಖ್ಯವಾಗಿ ಹಾಲ್ಕೀರಿಗೆ ಶಾವಿಗೆ ಮತ್ತು ಹಾಲು. ನನ್ನ ಹೆಸರು ಕಿಶೋರ್. ನಾನು ಮಾಡಿರುವ ಬಗ್ಗೆ ಕಾಯಿ ಒಬ್ಬಟ್ಟು. ಇದರಲ್ಲಿ ಕಾಯಿ ಮುಖ್ಯವಾಗಿ ಬೇಕು. ಆಮೇಲೆ ಬೆಲ್ಲದ ಪಾಕ ಇಂಥ ಮುಂತಾದವುಗಳನ್ನು ಬಳಸಿದ್ದೇವೆ. ನನ್ನ ಹೆಸರು ಹೇಮಂತ್. ನಾನು ಮಾಡಿರುವ ಅಡುಗೆ ಮಸಾಲೆ ಚಿತ್ರಾನ್ನ. ಇದಕ್ಕೆ ಬಳಸಿರುವುದು ಕ್ಯಾರೆಟ್, ತರಕಾರಿ ಇತ್ಯಾದಿ ತರಕಾರಿ. ನನ್ನ ಹೆಸರು ಪುನೀತ್ ಗೌಡ. ನಾನು ಮಾಡಿರುವ ಅಡುಗೆ ಚಿತ್ರಾನ್ನ, ಬಜ್ಜಿ ಮತ್ತು ಚಟ್ನಿ. ಚಿತ್ರಾನ್ನಕ್ಕೆ ಮುಖ್ಯವಾಗಿ ಕಡಲೆಬೇಳೆ, ಅನ್ನ ಮತ್ತು ಈರುಳ್ಳಿ ಬಳಸಲಾಗಿದೆ. ಬಜ್ಜಿಗೆ ಬಜ್ಜಿ ಮೆಣಸಿನ್ಕಾಯಿ ಮತ್ತು ಕಡಲೆ ಹಿಟ್ಟು ಬಳಸಲಾಗಿದೆ. ಚಟ್ನಿಗೆ ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಬಳಸಲಾಗಿದೆ. ನನ್ನ ಹೆಸರು ವಿಶ್ವಾಸ್. ನಾನು ಮಾಡಿರುವುದು ಫ್ರೈಡ್ ರೈಸ್. ಇದಕ್ಕೆ ಮುಖ್ಯವಾಗಿ ಕ್ಯಾರೆಟ್ ಮತ್ತು ಬೀನ್ಸನ್ನು ಬಳಸಲಾಗಿದೆ. ನನ್ನ ಹೆಸರು ಹೇಮಂತಿಕೆ. ನಾನು ಮೆಂತ್ಯ ಪಲಾವ್ ಮಾಡಿದ್ದೇನೆ. ಇದರ ಮುಖ್ಯವಾಗಿ ಈರುಳ್ಳಿ, ಮೆಂತ್ಯ ಮತ್ತು ಕಡಲೆ ಬೀಜ, ಅನ್ನ. ನನ್ನ ಹೆಸರು ರಾಹುಲ್. ನಾನು ಮಾಡಿರುವ ಅಡುಗೆ ಎಗ್ ರೈಸ್. ಇದು ಮುಖ್ಯ ವಿಶೇಷ ಎಂದರೆ ಈರುಳ್ಳಿ, ಮೊಟ್ಟೆ, ಅನ್ನ ಮುಂತಾದವುಗಳು ಬಳಸಲಾಗಿದೆ. ನನ್ನ ಹೆಸರು
ನಾನು ಅಡುಗೆ ಮಾಡಿರೋದು ಎಗ್ ರೈಸ್ಗೆ ಈರುಳ್ಳಿ ಮತ್ತು ಅನ್ನ ಬಳಸಲಾಗಿದೆ, ಮುಂತಾದವುಗಳನ್ನು ಬಳಸಲಾಗಿದೆ. ನನ್ನ ಹೆಸರು ಯೋಗೇಶ್ವರ್. ನಾನು ಮಾಡಿರುವುದು ಗಿಣ್ಣು, ಬೇಳೆ, ಅಕ್ಕಿ, ಬೆಲ್ಲ, ಗಿಣ್ಣಿನ ಹಾಲು. ನನ್ನ ಹೆಸರು ಅಮೃತ. ನಾನು ಮಾಡಿರುವ ಅಡುಗೆ ಜೋಳದ ರೊಟ್ಟಿ ಹಾಗೂ ಪಲ್ಯ, ಮೆಣಸಿನಕಾಯಿ, ಶಾವಿಗೆ ಹಾಗೂ ಚಟ್ನಿ ಪುಡಿ ಹಾಗೂ ಬೇಳೆ ಪಲ್ಯ. ನನ್ನ ಹೆಸರು ಕರಿಶ್ರೀ, 4ನೇ ತರಗತಿ. ಇದು ಬಿಸಿಬೇಳೆ ಬಾತು. ಇದಕ್ಕೆ ಬೇಳೆ, ಅಕ್ಕಿ ಇತ್ಯಾದಿ ತರಕಾರಿಗಳನ್ನು ಹಾಕುತ್ತಾರೆ. ನನ್ನ ಹೆಸರು ಡಿಂಪಲ, 4ನೇ ತರಗತಿ. ನಾನು ಮಾಡಿರುವ ಅಡುಗೆ ಗುಲಾಬ್ ಜಾಮೂನ್. ಇದರಲ್ಲಿ ಗುಲಾಬ್ ಜಾಮೂನ್, ಏಲಕ್ಕಿ ಇತ್ಯಾದಿ ವಸ್ತುಗಳನ್ನು ಬಳಸಲಾಗುತ್ತದೆ. ನನ್ನ ಹೆಸರು ಪುಷ್ಪಲತಾ. ನಾವು ತಯಾರಿಸಿರುವ ಅಡುಗೆ ಟೊಮೊಟೊ ಬಾತ್. ಇದಕ್ಕೆ ಬೇಕಾಗಿರುವ ಸಾಮಗ್ರಿ ಟೊಮೊಟೊ ಹಣ್ಣು ಮತ್ತು ಈರುಳ್ಳಿ ಬೇಕಾಗಿದೆ.